ಈಗ ಸಿನಿಮಾ ನೋಡಿದ್ರೆ ಸೂಪರ್ ಆಗಿದೆ ಸರ್ ಮೂವಿ. ಆ್ಯಕ್ಚುಲಿ ಕುಡಿದ್ರೆ ನಮ್ಮ ಕೈಯಲ್ಲಿ ಕಂಟ್ರೋಲೇ ಇರಲ್ಲ, ಕಂಟ್ರೋಲ್ ಲೆಸ್ ಆಗಿಬಿಡ್ತೀವಿ. ಆ ಮೆಸೇಜ್ನ ಸೂಪರ್ ಆಗಿ ಹೇಳಿದ್ದಾರೆ. ಆಕ್ಸಿಡೆಂಟ್ ಕುಡಿದ್ರೇನೆ ಆಕ್ಸಿಡೆಂಟ್, ಕುಡಿದು ಗಾಡಿ ಓಡಿಸ್ಬೇಡಿ ಅನ್ನೋದಕ್ಕಿಂತ ಕುಡಿಯೋದು ಬಿಡಿ ಅನ್ನೋದು ವಿಚಾರ. ಕುಡಿದ್ರೆ ಗಾಡಿನೇ ಮುಟ್ಟಬಾರ್ದು, ಅದು ವಿಚಾರ ಸರ್. ಕೆಲವರು ಹೇಳ್ತಾರೆ ಕುಡಿದ್ರೆ ನಾನು ತುಂಬಾ ಚೆನ್ನಾಗಿ ಓಡಿಸ್ತೀನಿ, ಸಿನಿಮಾದಲ್ಲೂ ಇದೆ. ಹೌದು, ಅವ್ರಿಗೆ ನೀವೇನು ಹೇಳ್ತೀರಿ? ಕುಡಿದ್ರೆ ಚೆನ್ನಾಗಿ ಓಡಿಸ್ತೀನಿ ಅನ್ನೋದು ಅದು ಜೋಶು, ಸುಮ್ಮನೆ ಸರ್ ಜೋಶ್. ಆ ಜೋಶಲ್ಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ಲೈಫ್ ಏನಾಗುತ್ತೆ ಅನ್ನೋದೇ ತೋರಿಸಿದೆ. ಸಿನಿಮಾದಲ್ಲಿ ಪರ್ಫಾರ್ಮೆನ್ಸ್, ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಡೈರೆಕ್ಷನ್ ಸೂಪರ್ ಆಗಿದೆ. ಅನ್ಬೋರಸ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ 3 ಮೂವಿ ಮಾಡಿದ್ದಾರೆ, 4ನೇ ಮೂವಿ ಸೂಪರಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ ಸರ್. ಮ್ಯೂಸಿಕ್ ಅಂತೂ ಚೆನ್ನಾಗಿದೆ, ಹೀರೋ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ಚೆನ್ನಾಗಿದೆ. ಕುಡಿಯೋರಿಗೆ ಒಳ್ಳೆ ಮೆಸೇಜ್ ಇದೆ ಈ ಫಿಲಮಲ್ಲಿ, ನೋಡಿದ್ರೆ ಒಳ್ಳೇದು. ಏನು ಇಷ್ಟ ಆಯ್ತು? ಓಕೆ, ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ. ಚೆನ್ನಾಗಿದೆ, ತುಂಬ ಇದೆ. ಸ್ಟೋರಿ ಇಷ್ಟ ಆಯಿತು. ಅದು ಕುರ್ತದ್ದು ಇದು ಮಾಡಿದ್ದರಿಂದ ತುಂಬ ಇಷ್ಟ ಆಯಿತು. ಕುಡಿಯೋರಿಗೆ ತುಂಬ ಒಳ್ಳೆ ಇದಾಗಿ ಚೆನ್ನಾಗಿ ಅನಿಸುತ್ತೆ. ಮೆಸೇಜ್ ಕೊಟ್ಟಿದ್ದಾರೆ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅದನ್ನೆಲ್ಲ ಶಾರ್ಟ್ ಆಗಿ ಕಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ಮೆಸೇಜ್ ಪಾಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ನಮಗೆ ತುಂಬಾ ಇಷ್ಟ ಆಯ್ತು. ಮನೋರಂಜನೆ ಕೂಡ ಆಯ್ತು. ಅದು ಫ್ಯಾಮಿಲಿ ಜೊತೆ ಒಂದು ಸಾಂಗ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಲಾಸ್ಟ್ ಸೀನ್ ತುಂಬಾ ಚೆನ್ನಾಗಿದೆ. ಅವರು ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ, ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡಬಾರ್ದು, ಅದು ತುಂಬಾ ಚೆನ್ನಾಗಿದೆ. फिल्म अच्छा था, वो ड्रिंक्स मार के वो आदमी लोग को सिखा रहा है कि ड्रिंक्स नहीं करना. आपको कौन सा अच्छा लगा सिनेमा में? अच्छा ही लगा वो सब हीरो. ತುಂಬಾ ಚೆನ್ನಾಗಿದೆ ಮೂವಿ. ಒಳ್ಳೆ ಮೆಸೇಜ್ ಇದೆ, ಸೋಷಿಯಲ್ ಮೆಸೇಜ್ ಅಂತ. ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಒಳ್ಳೆ ಚಿತ್ರಕಥೆ ಮಾಡಿದ್ದಾರೆ. ವೆರಿ ನೈಸ್. ಮೆಸೇಜೇ ಇಷ್ಟ ಆಯಿತು. ಎಷ್ಟೋ ಜನದ್ದು ಸಣ್ಣ ಸಣ್ಣ ಫ್ಯಾಮಿಲಿಗಳಲ್ಲಿ ಆಗ್ತಿರೋಂಥ ನಿಜ ಘಟನೆ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಮೇನ್ ಯೂತ್ಸೇ ನೋಡಬೇಕು. ಬಿಕಾಸ್ ಮುಂದಿನ ಭವಿಷ್ಯ ಅವರೇನೇ ರೂಪಿಸ್ಬೇಕಾಗಿರುವಂಥದ್ದು. ಕುಡಿತಾ ಯಾವುದೇ ಆಗಲಿ, ಯಾವುದೇ ಚಟ ಆಗಲಿ, ಅದು ಲಿಮಿಟಲ್ಲಿ ಇದ್ದರೆ ಎಲ್ಲವೂ ಚೆಂದ. ಅದು ಎಕ್ಸ್ಟ್ರೀಮ್ಗೆ ಹೋದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಇಂಥ ಸಿನಿಮಾಗಳ ಸಂದೇಶದಿಂದ ಕಲ್ತ್ಕೊಳ್ಬೇಕು ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಬ್ಬ ಸೀರಿಯಲ್ ನಟನಾಗಿ ನಾವು ನೋಡಿದ್ವಿ. ಮೇನ್ ಫ್ರೇಮ್ ಅಲ್ಲಿ ನೋಡಿದಾಗ ಹಿ ಹಸ್ ಡನ್ ಹಿಸ್ ಬೆಸ್ಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಸೋಷಿಯಲ್ ಮೆಸೇಜ್ ಇತ್ತು. ಡ್ರಿಂಕ್ ಮಾಡಬಾರ್ದು, ಡ್ರಿಂಕ್ ಮಾಡೋದ್ರಿಂದ ಏನೇನು ಅನಾಹುತ ಆಗುತ್ತೆ. ಸೊ ಚೆನ್ನಾಗಿತ್ತು ಮೂವಿ. ಹಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಯಾ, ಮ್ಯೂಸಿಕ್ ಇಸ್ ಗುಡ್. ಈ ಸಿನಿಮಾನ ಯೂತ್ಸ್ ನೋಡ್ಬೇಕು. ಆಕ್ಚುಲಿ ಡ್ರಿಂಕ್ ಮಾಡಿದ್ವಾಗ ನಾವು ಅನ್ಕೋತೀವಿ ನಾವು ಭಾರಿ ಕೂಲ್ ಆಗಿ ಕಾಣ್ತೀವಿ, ಹೈಪ್ ಆಗಿದ್ದೀವಿ. ಬಟ್ ಅದರಿಂದ ಆಗೋ ಇನ್ಸಿಡೆಂಟ್ಗಳು ಏನೇನು ಇರುತ್ತೋ, ಸೊ ದಟ್ ರಿಯಲೈಸೇಷನ್ ಇಸ್ ದಿಸ್ ಮೂವಿ. ಹಾ, ಯಾ, ಆಬ್ವಿಯಸ್ಲಿ ಇದನ್ನ ನೋಡಿದ್ರೆ ಫೀಲ್ ಆಗುತ್ತೆ ನಮ್ಗೆ ಏನೇನ್ ಅನಾಹುತ ಆಗುತ್ತೆ ಈ ಮೂವಿ. ಅಂದ್ರೆ ಈ ತರ ಡ್ರಿಂಕ್ಸ್ ಎಲ್ಲ ಮಾಡಿ ಹೈಪ್ ಆಗೋದಕ್ಕೆ. ಸೊ ದಟ್ಸ್ ಒನ್. Yeah, I'll tell to everyone to watch this movie once. Yeah, thank you.